ಪಾಕಿಸ್ತಾನವನ್ನ ನಂಬೋದೇ ಕಷ್ಟ. ಅಮೆರಿಕ ಮಧ್ಯಪ್ರವೇಶ ಮಾಡ್ತು, ಹಾಗೆ ಪಾಕಿಸ್ತಾನದ ಡಿಜಿಎಂಒನೇ ಕರೆ ಮಾಡಿದ್ರು, ಅದು ಏನೇ ಇರಲಿ, ಪಾಕಿಸ್ತಾನ ನಿಜಕ್ಕೂ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ನಮ್ಮ ಜೊತೆಯಲ್ಲಿ ನಿವೃತ್ತ ಕರ್ನಲ್ ಶ್ಯಾಮ್ ಸುಂದರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಾಗೆ ಸಾರಿ ವಿ ಮೇಡ್ ಯು ಟು ವೇಟ್. ಪಾಕಿಸ್ತಾನವನ್ನ ನಂಬಬಹುದಾ ಅನ್ನೋದೇ ದೊಡ್ಡ ಪ್ರಶ್ನೆ. ಅಲ್ಲಿ ಹೋಗಿ ಅಮೆರಿಕದ ಮುಂದೆ ಮಂಡಿ ಓರಿ ಭಿಕ್ಷೆ ಬೇಡ್ತು ಸರಿ, ಡಿಜಿಎಂಒ ಡೈರೆಕ್ಟ್ ಆಗಿ ಕರೆ ಮಾಡಿದ್ರು, ಇಲ್ಲಿ ಇನ್ ಯುದ್ಧ ಬೇಡ ಅಂತ ಹೇಳಿದ್ರು, ಎಲ್ಲವೂ ಸರಿಯೇ. ಆದ್ರೆ ಮಾತನಾಡದಂತೆ ನಡ್ಕೊಳ್ಳುತ್ತಾ ಪಾಕಿಸ್ತಾನ ಅಂತ ನೋಡಿ, ಅವ್ರಿಗೆ ನಂಬಿಕೆಗೆ ಸ್ವಲ್ಪ ಕೂಡ ಅರ್ಹರಿಲ್ಲ. ನಾವು ಈಗ 70-75 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಅವರು ಹೇಳಿದ ಮಾತು ಯಾವ್ದಾರ ನಡೆಸ್ಕೊಟ್ಟಿದಾರ? ಕದನ ವಿರಾಮ 71 ಅಲ್ಲೇ ಆಗಿದೆ. ಅದನ್ನ ಕದನ ವಿರಾಮನ 1000 ಸರಿ ಉಲ್ಲಂಘನೆ ಮಾಡಿದ್ದಾರೆ. ಮೊನ್ನೆ ಕೂಡ ಇದು ಶುರುವಾಗಕ್ ಮುಂಚೆನೂ ಬೇಕಾದಷ್ಟು ಸರಿ ಉಲ್ಲಂಘನೆ ಮಾಡಿದ್ರು. ಈಗಲೂ ಮಾಡ್ತಾನೆ ಇದ್ದಾರೆ, ನಿನ್ನೆ ತನಕ ಮಾಡ್ತಾನೆ ಇದ್ದಾರೆ. ಸೊ ಆ ಸೀಸ್ ಫೈರ್ಗೆ ಅವ್ರ ಹತ್ರ ಒಂದು ಬೆಲೆ ಇಲ್ಲ, ಅದಕ್ಕೆ ಒಂದು ಗೌರವ ಇಲ್ಲ. ಸೊ ಅವ್ರನ್ನ ನಂಬಿಕೆ ಅರ್ಹರಲ್ಲ. ಸೊ ಅದನ್ನ ನಂಬಕ್ಕಾಗಲ್ಲ. ನಮ್ಮ ತಯಾರಿಯಲ್ಲಿ ನಾವಿರ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಆದ್ರೆ ನಾವು ಗ್ಲೋಬಲ್ ಇದ್ರಲ್ಲಿ ಒಂದು ಸ್ಥಾನ ಇದೆ ನಮ್ಗೆ. ನಮ್ಮ ಮಾತು ಬೇರೆಯವರು ಕೇಳ್ತಾರೆ. ಹಾಗೆ ಆದ್ರಿಂದ ನಾವು ಅವರ ಮಾತನ್ನು ಕೇಳಿ ಒಂದು ನಮಗೆ ಯೋಗ್ಯವಾದ ಒಂದು ತೀರ್ಮಾನ ಮಾಡಿದೀವಿ ಸದ್ಯಕ್ಕೆ. ಅದು ಇಬ್ಬರಿಗೂ ಒಳ್ಳೇದಾಗಿಲಿ ಅಂತ. ಅವರು ಬುದ್ಧಿ ತಿಳ್ಕೊಂಡು ಮಾರ್ಪಾಡಾದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಆದ್ರೆ ನಾವು ಈಗ ಸುಮ್ನೆ ಕೂತ್ಕೊಂಡು ಆರಾಮವಾಗಿರಕ್ಕಾಗಲ್ಲ. ನಮ್ಮ ತಯಾರಿ, ನಮ್ಮ ಇದು ಮುನ್ನೆಚ್ಚರಿಕೆ ಅದರಲ್ಲಿ ಸಾಮಾನ್ಯ ಜನರಿಗಿರೋ ಗೊಂದಲ ಹೆಂಗಾಗತ್ತೆ ಅಂದ್ರೆ, ಅಮೆರಿಕ ಮತ್ತೊಮ್ಮೆ ದೊಡ್ಡಣ್ಣ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ ಹೊರಟ್ಬಿಡ್ತಾ. ಈಗ ಅಮೆರಿಕ ಬುದ್ಧಿವಾದ ಹೇಳೋದಕ್ಕೇನೆ ಭಾರತ ಮಂಡಿ ಊರ್ತಾ? ಹಾಗಲ್ಲ. ಅಮೆರಿಕ ಒಂದು ಶಕ್ತಿಶಾಲಿ ರಾಷ್ಟ್ರ, ದೊಡ್ಡ ರಾಷ್ಟ್ರ. ಅದಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ. ಹಾಗಂತ ನಾವು ಅದನ್ನ ಒತ್ತಾಕಕ್ಕಾಗಲ್ಲ. ಇವು ಬೇಡ, ಅವ್ರು ಹೇಳಿದ್ರೇನು ಅಂತ ಹಾಗೆ ಮಾಡಕ್ಕಾಗಲ್ಲ. ಈಗ ಅದು ಒಂದು ತರ ನಮ್ಮ ಮಿತ್ರ ರಾಷ್ಟ್ರವೇ ಆಗಿದೆ. ಮೊದಲು ಇರ್ಲಿಲ್ಲ, ಈಗ ಸ್ವಲ್ಪ ನಮ್ಮ ರಿಲೇಷನ್ಸ್ ಚೆನ್ನಾಗಿದೆ. ಸೊ ನಾವು ಅದೊಂದೇ ಕಾರಣಕ್ಕೆ ನಾವು ಒಪ್ಪಿದೀವಿ ಇದು ಕದನ ವಿರಾಮಕ್ಕೆ ಅಂತ ಹೇಳಕ್ಕಾಗಲ್ಲ. ಬೇರೆ ಕಾರಣಗಳು ಇದೆ. ಬೆಳಗಿಂದ ಬಹಳ ಹೊತ್ತು ಮಾತಾಡಿದ್ದಾರೆ ಅವ್ರ ಡಿಜಿಎಂಒ, ನಮ್ಮ ಡಿಜಿಎಂಒ. ಬೇಕಾದಷ್ಟು ಕಾರಣಗಳಿದೆ. ನೀವೇ ಹೇಳಿ, ನಾವು ಸುಮ್ನೆ ಯುದ್ಧ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಎಷ್ಟು ಧಕ್ಕೆ ಆಗುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ನಮಗೇನು ನಷ್ಟ ಆಗಿಲ್ಲ. ಆದ್ರೆ ಅವ್ರಿಗೆ ಚೆನ್ನಾಗಿ 3 ದಿನದಲ್ಲಿ ಚೆನ್ನಾಗಿ ಪಾಠ ಕಲಿಸಿದೀವಿ. ಆ ಪಾಠ ಒಂದಷ್ಟು ಮಟ್ಟಿಗೆ ಅವ್ರಿಗೆ ಅರ್ಥ ಆಗಿದೆ ಅಂತ ಕಾಣುತ್ತೆ. ಇನ್ನು ಅದು ಅಲ್ಲದೆ ನೀವು ಮೊದಲೇ ಹೇಳಿದಾಗೆ ಅವ್ರದ್ದು ಕದನ ಮಾಡೋ ಶಕ್ತಿನ ಆಲ್ಮೋಸ್ಟ್ ಝೀರೋಗೆ ತಂದಿಟ್ಟಿದೀವಿ. ಕರ್ನಲ್ ಕ್ಷಮೆ ಇರ್ಲಿ, ನನ್ನ ಮಾತುಗಳು ಸ್ವಲ್ಪ ಹಾರ್ಷ್ ಅನ್ಸ್ಬೋದು. ಆದ್ರೆ ಸಾಮಾನ್ಯ ಜನರ ಅಭಿಪ್ರಾಯವನ್ನ ನಾನು ಇಲ್ಲೊಂದು ಪ್ರತಿನಿಧಿಯಾಗಿ ನಿಮ್ ಮುಂದೆ ಪ್ರಶ್ನೆ ಕೇಳ್ತಿದ್ದೀನಿ. ಪಾಕಿಸ್ತಾನ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಸಾಮಾನ್ಯ ಪ್ರಜೆ, ನಾವೇನು ದೇವಲೋಕದಿಂದ ಬಂದವರಲ್ಲ. ಬಟ್ ಅಂದ್ರೆ ಅರ್ಥ ಆಗುತ್ತೆ. ಪಾಕಿಸ್ತಾನ ಒಂದ್ ರೀತಿಯಲ್ಲಿ ಹುಚ್ಚನಾಯಿ ತರ ಆಗಾಗ ಬಂದ್ ಕಚ್ ಹೋಗ್ತಾನೆ ಇರುತ್ತೆ. ಇದಕ್ಕೆ ಅಲ್ಲೊಂದು ವ್ಯಾಕ್ಸಿನೇಷನ್ ಕೊಟ್ವಿ, ಇಲ್ಲೊಂದು ವ್ಯಾಕ್ಸಿನೇಷನ್ ಕೊಟ್ವಿ, ಅದು ಸರಿ ಹೋಗೋ ಸ್ಟೇಜ್ ಅನ್ನು ದಾಟ್ ಬಿಟ್ಟಿದೆ. ಇದನ್ನ ಹೊಡೆದಾಕ್ಬೇಕು, ಅದೊಂದೇ ಹಂತಕ್ಕಿತ್ತು. ಈ ಬಾರಿ ರೈಟ್ ಟೈಮ್ ಇದೆ. ಪಾಕಿಸ್ತಾನಕ್ಕೆ ಇನ್ನೊಂದ್ಸತಿ ಎದ್ದು ನಿಲ್ಲೋಕಾಗದೆ ಇರೋ ರೀತಿಯಲ್ಲಿ ಭಾರತ ಪಾಠ ಕಲಿಸಬೇಕಾಗಿತ್ತು ಅನ್ನೋ ನಿರೀಕ್ಷೆ ಭಾರತದ ಸಾಮಾನ್ಯ ಪ್ರಜೆಯದ್ದಾಗಿತ್ತು. ಹೌದು, ನಾನು ಅದಕ್ಕೆ ಸಮ್ಮತಿ ಇದೆ. ನಾನೇನ್ ಹೇಳೋದು ಅಂದ್ರೆ, ನಮಗೆ ಒಳ್ಳೆ ಸುವರ್ಣಾವಕಾಶ ಇತ್ತು. ಒಂದು, ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ನಮ್ಮ ಸುಬಂದಿಗೆ, ನಮ್ಮ ಹತೋಟಿಗೆ ತರೋ ಒಳ್ಳೆ ಅವಕಾಶ ಇತ್ತು. ಇನ್ನೊಂದು, ಪಾಕಿಸ್ತಾನ 4 ದೇಶವಾಗಿ ಹಂಚೋಗೋ ಸ್ಥಿತಿ ಬರೋ ಪ್ರಮೇಯ ಇತ್ತು. ಇದೆಲ್ಲ ತೆಪ್ಪು ಹೋಯ್ತಲ್ಲ ಅಂತ ಒಂದು ರೀತಿಯಲ್ಲಿ ನಮಗೆ ಇದು ಆಗಿದೆ, ಒಂಥರ ದುಃಖನೂ ಆಗಿದೆ. ಅಯ್ಯೋ, ಇಷ್ಟು ಹತ್ರ ಬಂದು ನಮ್ಗೆ ಆಗ್ಲಿಲ್ವಲ್ಲ ಅಂತ. ಆದ್ರೆ ನಾವೀಗ ಕಂಪ್ಲೀಟ್ ಆಗಿ ವಿ ಆರ್ ನಾಟ್ ಅಟ್ ದಿ ಲೂಸಿಂಗ್ ಸೈಡ್ ಅಂಡ್ ವಿ ಆರ್ ನಾಟ್ ಆನ್ ದಿ ವಿನಿಂಗ್ ಸೈಡ್ ಆಲ್ಸೋ. ನಾವು ಒಂಥರ ಕದನ ವಿರಾಮ ಅಂದ್ರೆ ಸ್ವಲ್ಪ ದಿನ, ಇಟ್ ಈಸ್ ನಾಟ್ ಸೀಸ್ ಫೈರ್, ಇಸ್ ನಾಟ್ ಕಂಪ್ಲೀಟ್ಲಿ ಕ್ಯಾನ್ಸಲಿಂಗ್ ಎವ್ರಿಥಿಂಗ್. ಸ್ವಲ್ಪ ದಿನಕ್ಕೆ ವಿರಾಮ ಅಂದ್ರೆ ತಿರ್ಗಾ ಶುರುವಾಗಬಹುದಲ್ಲ. ಬಟ್ ಮತ್ತೆ ಶುರು ಮಾಡಿದ್ರೆ ಮಾತ್ರ ಇನ್ನು ಪಾಕಿಸ್ತಾನ ಕುಣಿಗಾಲ ಇರೋದಿಲ್ಲ ಅಂತ ಹೇಳಿ ಬಹುಶಃ
ಆದ್ರೆ ಅದೇ ಮತ್ತೆ ತಂಟೆಗೆ ಬಂದ್ರೆ ಪಾಕಿಸ್ತಾನಕ್ಕೆ ಇನ್ನು ಉಳಿಗಾಲ ಇರೋದಿಲ್ಲ ಅಂತ ಹೇಳಿ ಆಗ್ಲೇ ಹೌದು, ಸಂದೇಶ ಕೊಟ್ಟಾಗಿದೆ. ಹೌದು, ಇದನ್ನ ಅವರು ಅರಿತುಕೊಂಡು ಸರಿ ಹೋದ್ರೆ ಸರಿ, ರೈಟ್, ಇಲ್ಲದ್ರೆ ನಾವು ವಿ ಆರ್ ಆಲ್ವೇಸ್ ಪ್ರಿಪೇರ್ಡ್. ಸರಿ, ಇವತ್ತೆಲ್ಲ ನಾಳೆ ಅವ್ರನ್ನ ಮಟ್ಟ ಹಾಕ್ಲೇಬಹುದು, ಕಂಪ್ಲೀಟ್ ಆಗಿ ಮಟ್ಟ ಹಾಕಬಹುದು. ಈಗಲೇ ನೋಡಿ 3 ದಿನದಲ್ಲಿ ಅವರು ಎಷ್ಟು ಅನುಭವಿಸಿದ್ದಾರೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ. ಈಗ ಸಾಮಾನ್ಯ ಪ್ರಜೆಗೂ ಗೊತ್ತಾಗಿದೆ. ಇನ್ನು ಇದೇ ಇನ್ನೊಂದು ವಾರ ಕಂಟಿನ್ಯೂ ಆಗಿದ್ದರೆ ಅವ್ರ ಸ್ಥಿತಿ ಏನಾಗ್ತಿತ್ತು ಅನ್ನೋದು ಊಹಿಸ್ಕೋಬಹುದು. ನಿಜ. ಧನ್ಯವಾದ ಸರ್, ಧನ್ಯವಾದ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಪಾಕಿಸ್ತಾನವನ್ನ ನಂಬೋದೇ ಕಷ್ಟ. ಅಮೆರಿಕ ಮಧ್ಯಪ್ರವೇಶ ಮಾಡ್ತು, ಹಾಗೆ ಪಾಕಿಸ್ತಾನದ ಡಿಜಿಎಂಒನೇ ಕರೆ ಮಾಡಿದ್ರು, ಅದ್ ಏನೇ ಇರ್ಲಿ, ಪಾಕಿಸ್ತಾನ ನಿಜಕ್ಕೂ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ನಮ್ಮ ಜೊತೆಯಲ್ಲಿ ನಿವೃತ್ತ ಕರ್ನಲ್ ಶ್ಯಾಮ್ ಸುಂದರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಹಾಗೆ ಸಾರಿ ವಿ ಮೇಡ್ ಯು ಟು ವೇಟ್. ಪಾಕಿಸ್ತಾನವನ್ನ ನಂಬಬಹುದಾ ಅನ್ನೋದೇ ದೊಡ್ಡ ಪ್ರಶ್ನೆ. ಅಲ್ಲಿ ಹೋಗಿ ಅಮೆರಿಕದ ಮುಂದೆ ಮಂಡಿ ಓರಿ ಭಿಕ್ಷೆ ಬೇಡ್ತು, ಸರಿ, ಡಿಜಿಎಂಒ ಡೈರೆಕ್ಟ್ ಆಗಿ ಕರೆ ಮಾಡಿದ್ರು, ಇಲ್ಲಿ ಯುದ್ಧ ಬೇಡ ಅಂತ ಹೇಳಿದ್ರು, ಎಲ್ಲವೂ ಸರಿಯೇ. ಆದ್ರೆ ಮಾತನಾಡದಂತೆ ನಡ್ಕೊಳ್ಳುತ್ತಾ ಪಾಕಿಸ್ತಾನ ಅಂತ ನೋಡಿ, ಅವ್ರಿಗೆ ನಂಬಿಕೆಗೆ ಸ್ವಲ್ಪ ಕೂಡ ಅರ್ಹರಿಲ್ಲ. ನಾವು ಈಗ 70-75 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಅವ್ರ ಹೇಳಿದ ಮಾತು ಯಾವ್ದಾರ ನಡೆಸ್ಕೊಟ್ಟಿದಾರ? ಕದನ ವಿರಾಮ 71 ಅಲ್ಲೇ ಆಗಿದೆ. ಅದನ್ನ ಕದನ ವಿರಾಮನ 1000 ಸರಿ ಉಲ್ಲಂಘನೆ ಮಾಡಿದ್ದಾರೆ. ಮೊನ್ನೆ ಕೂಡ ಇದು ಶುರುವಾಗಕ್ ಮುಂಚೆನೂ ಬೇಕಾದಷ್ಟು ಸರಿ ಉಲ್ಲಂಘನೆ ಮಾಡಿದ್ರು, ಈಗಲೂ ಮಾಡ್ತಾನೆ ಇದ್ದಾರೆ, ನಿನ್ನೆ ತನಕ ಮಾಡ್ತಾನೆ ಇದ್ದಾರೆ. ಸೊ ಆ ಸೀಸ್ ಫೈರ್ಗೆ ಅವ್ರ ಹತ್ರ ಒಂದು ಬೆಲೆ ಇಲ್ಲ, ಅದಕ್ಕೆ ಒಂದು ಗೌರವ ಇಲ್ಲ. ಸೊ ಅವ್ರನ್ನ ನಂಬಿಕೆ ಅರ್ಹರಲ್ಲ. ಸೊ ಅದನ್ನ ನಂಬಕ್ಕಾಗಲ್ಲ. ನಮ್ಮ ತಯಾರಿಯಲ್ಲಿ ನಾವಿರ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಆದ್ರೆ ನಾವು ಗ್ಲೋಬಲ್ ಇದ್ರಲ್ಲಿ ಒಂದು ಸ್ಥಾನ ಇದೆ ನಮ್ಗೆ, ನಮ್ಮ ಮಾತು ಬೇರೆಯವರು ಕೇಳ್ತಾರೆ. ಹಾಗೆ ಆದ್ರಿಂದ ನಾವು ಅವರ ಮಾತನ್ನು ಕೇಳಿ ನಮಗೆ ಯೋಗ್ಯವಾದ ಒಂದು ತೀರ್ಮಾನ ಮಾಡಿದೀವಿ ಸದ್ಯಕ್ಕೆ. ಅದು ಇಬ್ಬರಿಗೂ ಒಳ್ಳೇದಾಗಿಲಿ ಅಂತ. ಅವರು ಬುದ್ಧಿ ತಿಳ್ಕೊಂಡು ಮಾರ್ಪಾಡಾದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಆದ್ರೆ ನಾವು ಈಗ ಸುಮ್ನೆ ಕೂತ್ಕೊಂಡು ಆರಾಮಾಗಿರಕ್ಕಾಗಲ್ಲ. ನಮ್ಮ ತಯಾರಿ, ನಮ್ಮ ಮುನ್ನೆಚ್ಚರಿಕೆ ಅದರಲ್ಲಿ ಈಗ ಸಾಮಾನ್ಯ ಜನರಿಗಿರೋ ಗೊಂದಲ ಹೆಂಗಾಗತ್ತೆ ಅಂದ್ರೆ, ಅಮೆರಿಕ ಮತ್ತೊಮ್ಮೆ ದೊಡ್ಡಣ್ಣ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ ಹೊರಟ್ಬಿಡ್ತಾ. ಈಗ ಅಮೆರಿಕ ಬುದ್ಧಿವಾದ ಹೇಳೋದಕ್ಕೇನೆ ಭಾರತ ಮಂಡಿ ಊಡ್ತಾ. ಹಾಗಲ್ಲ, ಅಮೆರಿಕ ಒಂದು ಶಕ್ತಿಶಾಲಿ ರಾಷ್ಟ್ರ, ದೊಡ್ಡ ರಾಷ್ಟ್ರ. ಅದಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ. ಹಾಗಂತ ನಾವು ಅದನ್ನ ಒತ್ತಾಕಕ್ಕಾಗಲ್ಲ. ಇವು ಬೇಡ, ಅವ್ರು ಹೇಳಿದ್ರೇನು ಅಂತ ಹಾಗೆ ಮಾಡಕ್ಕಾಗಲ್ಲ. ಈಗ ಅದು ಒಂದು ತರ ನಮ್ಮ ಮಿತ್ರ ರಾಷ್ಟ್ರವೇ ಆಗಿದೆ. ಮೊದಲು ಇರ್ಲಿಲ್ಲ, ಈಗ ಸ್ವಲ್ಪ ನಮ್ಮ ರಿಲೇಷನ್ಸ್ ಚೆನ್ನಾಗಿದೆ. ಸೊ ನಾವು ಅದೊಂದೇ ಕಾರಣಕ್ಕೆ ನಾವು ಒಪ್ಪಿದೀವಿ ಇದು ಕದನ ವಿರಾಮಕ್ಕೆ ಅಂತ ಹೇಳಕ್ಕಾಗಲ್ಲ. ಬೇರೆ ಕಾರಣಗಳು ಇದೆ. ಬೆಳಗಿಂದ ಬಹಳ ಹೊತ್ತು ಮಾತಾಡಿದ್ದಾರೆ ಅವ್ರ ಡಿಜಿಎಂಒ, ನಮ್ಮ ಡಿಜಿಎಂಒ. ಬೇಕಾದಷ್ಟು ಕಾರಣಗಳಿದೆ. ನೀವೇ ಹೇಳಿ, ನಾವು ಸುಮ್ನೆ ಯುದ್ಧ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ? ನಮ್ಮ